ಹಾಯ್ ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಇಡಿಯಟ್. ಸಾಲದ ತೊಂದರೆಯಿಂದ ಈ ಹುಡುಗಿ ಮಾಡಿರೋಂಥ ವಿಷಯನ ಕೇಳಿದ್ರೆ ಶಾಕ್ ಆಗ್ತೀರಾ. ಯಾವುದೇ ಮೂವಿಗಿಂತ ಕಡಿಮೆ ಇಲ್ಲ ಇವ ಕತೆ. ಶರಾಬ ಅನ್ನೋ ಹುಡುಗಿಗೆ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಅದರಿಂದ ಅವಳೇನ್ ಮಾಡ್ತಾಳೆ, ಸಾಲಗಳ ಮೇಲೆ ಸಾಲ ತಗೋತಾಳೆ. ಇದಾದ್ಮೇಲೆ ಸಾಲಗಾರರು 5 ನಿಮಿಷಕ್ಕೂ ಕಾಲ್ ಮಾಡಿ ಅವಳಿಗೆ ಟಾರ್ಚರ್ ಕೊಡ್ತಿರ್ತಾರೆ. ಬಟ್ ಒಂದಿನ ಪೊಲೀಸರು ಶರಾಬ ಮನೆಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ, ನಿಮ್ಮ ಮಗಳನ್ನ ಯಾರೋ ಕೊಂದು ಕಾರಲ್ಲಿ ಬಿಟ್ಟು ಹೋಗೋರಿ ಅಂತ. ಆ ಫ್ಯಾಮಿಲಿ ಬಂದು ಐಡೆಂಟಿಫೈ ಮಾಡ್ತಾರೆ, ಹೌದು ಇವಳು ನನ್ನ ಮಗಳು ಶರಾಬಾನೆ ಅಂತ. ಅವಳನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೋಸ್ಕರ. ಅಲ್ಲಿ ನೋಟಿಸ್ ಮಾಡಿದಂತ ಡಾಕ್ಟರ್ ಸುಮಾರು ಐಡೆಂಟಿಟಿ ಮಿಸ್ ಆಗಿರೋದು ಕಾಣಿಸುತ್ತೆ. ಕೊನೆಗೆ ಪೊಲೀಸರು ಗೊತ್ತಾಗುತ್ತೆ ಸತ್ತದ್ದು ಶರಾಬಾ ಅಲ್ಲ ಅಂತ. ಮತ್ಯಾರು ಅಂತ ಹುಡ್ಕೊಂಡೋದ ಪೊಲೀಸರಿಗೆ ಸಿಕ್ಕಂತ ಉತ್ತರ ಅವಳ ರೀತಿಯೇ ಇರುವಂತ ಕತ್ತಿಜಾ ಅನ್ನೋ ಹುಡುಗಿ. ಅದನ್ನ ಕೊಂದದ್ದು ಸಹ ಶರಾಬಾನೆ. ಇನ್ಸ್ಟಾಗ್ರಾಮ್ ಅಲ್ಲಿ ತನ್ನ ರೀತಿನೇ ಇರುವಂತ ಒಬ್ಬ ಹುಡುಗಿನ ಸರ್ಚ್ ಮಾಡ್ತಿದ್ದಂತ ಶರಾಬ ಅವಳ ಕಣ್ಣಿಗೆ ಬಿದ್ದಿದ್ದೆ ಕತ್ತಿಜಾ. ಅವಳನ್ನ ಫ್ರೆಂಡ್ ಮಾಡ್ಕೊಂಡು ಕ್ಲೋಸ್ ಆಗಿ ಒಂದು ದಿನ ಔಟಿಂಗ್ ಹೋಗೋಣ ಬಾ ಅಂತ ಅವಳನ್ನ ಕರೆದು ಯಾರು ಇಲ್ದಿರೋ ಜಾಗ ಕರ್ಕೊಂಡೋಗಿ ಅವಳನ್ನ ಸಾಯಿಸಿ ತಾನೇ ಸತ್ತಿದ್ದೀನಿ ಅನ್ನೋ ಲೆವೆಲ್ಗೆ ಎಲ್ಲಾನು ಸೆಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಈ ಸಾಲದ ಬಾಧೆಯಿಂದ ತಪ್ಪಿಸ್ಕೋಬೇಕಂತ ಅವಳು ಇಷ್ಟೆಲ್ಲ ಇಂಟೆಲಿಜೆಂಟ್ ಆಗಿ ವರ್ಕ್ ಮಾಡಿರ್ತಾಳೆ. ಕೊನೆಗೆ ಪೊಲೀಸರ ಕೈಲಿ ಸಿಗಾಕೋತಾಳೆ, ಜೈಲ್ವಾಸ ಅನುಭವಿಸ್ತಾಳೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಜೊತೆ ಮಾತಾಡಿ, ಬಟ್ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ.